ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನನ್ನ ಹೆಸರು ಆರತಿ. ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡುತ್ತೇನೆ. ಈ ವಿಡಿಯೋ ನೋಡ್ತಾ ಇರಿ. ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ರೆಡಿ ಮಾಡಬೇಕು ಏನು ಅಂತ ಸಿಂಪಲ್ಲಾಗಿ, ನಾನು ಪೈಪಿಂಗ್ ಕೊಡಲ್ಲ, ಹಾಗೆ ಕಿನ್ನರಿ ಮಾಡ್ತೀನಿ. ನೋಡ್ತಾ ಇರಿ. ನನ್ನದು ಚಿಕ್ಕ ಕಿರು ಪರಿಚಯ. ನಾನು ಮನೆಯಲ್ಲೇ ಟೈಲರಿಂಗ್ ಮಾಡ್ತೀನಿ, ವರ್ಕ್ ಹಾಕ್ತೀನಿ. ಮಿಷಿನ್ ವರ್ಕು, ಹ್ಯಾಂಡ್ ವರ್ಕ್ ಇಲ್ಲ, ಮಿಷಿನ್ ವರ್ಕ್ ಮಾತ್ರ. ಬ್ಲೌಸು, ಡ್ರೆಸ್ಸು ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ. ನನ್ನ ಇದು ಹೊಸ ಚಾನಲ್ಲು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮನೆಯಲ್ಲೇ ಟೈಲರಿಂಗ್ ಮಾಡ್ತೀನಿ. ಇದನ್ನು ನೋಡಿ, ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್. ಇದನ್ನೆಲ್ಲನೂ ನಾನೀಗ ಬಾಬಿನ್ ವೇನ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ 4 ಮಿಷಿನ್ ಇದ್ದಾವೆ. ಪವರ್ ಮಿಷಿನ್ನು ಸ್ಟಿಚಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಲೆಗ್ ಮಿಷಿನ್ ಬಂದು ಅದು ಸೀರೆ ಜಿಗ್ಜ್ಯಾಗ್ ಪಡೋದಕ್ಕೆ, ಅದರಲ್ಲಿ ಸ್ಟಿಚಿಂಗು ಆಗುತ್ತೆ. ನಾನು ಬರೀ ಜಿಗ್ಜ್ಯಾಗ್ ಮಾತ್ರ ಯೂಸ್ ಮಾಡ್ಕೊತೀನಿ ಲೆಗ್ ಮಿಷಿನ್ನ. ಇನ್ನೊಂದು ಓವರ್ಲಾಕ್ ಇದೆ, ಅದು ಸ್ಟ್ಯಾಂಡು ಇಲ್ಲ, ಬರೀ ಇದಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು. ಇನ್ನೊಂದು ಮಿಷಿನ್ ಬಂದು ವರ್ಕ್ ಮಿಷಿನ್ ಇಟ್ಕೊಂಡಿದ್ದೀನಿ ಎಂಬ್ರಾಯ್ಡಿಂಗ್ ಮಾಡೋದಕ್ಕೆ. ನನ್ನ ಹತ್ರ 4 ಮಿಷಿನ್ ಇದ್ದಾವೆ. 4 ಮಿಷಿನಲ್ಲೂ ನಾನೊಬ್ಬಳೆ ಕೆಲಸ ಮಾಡ್ಕೊತೀನಿ. ಇದನ್ನು ನೋಡಿ, ನಾನು ಮೆಜರ್ಮೆಂಟ್ ನೋಡ್ಕೊಂಡಿದ್ದೀನಿ, ಎಷ್ಟು ಬೇಕು ಅಂತ. ರೌಂಡು ಕರೆಕ್ಟಾಗಿ ನಾನು ಕಟಿಂಗಲ್ಲೇ ಮಾಡಿಬಿಟ್ಟಿರ್ತೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ರೌಂಡನ್ನು ತೆಗೆದಿದ್ದೀನಿ. ನೋಡಿ, ಈಗ ಉಲ್ಟಾ ಸೀದಾ ಪೀಸ್ ನೋಡ್ಕೋಬೇಕು. ನೋಡ್ಕೊಂಡಿದ್ದಾದಮೇಲೆ ಅದನ್ನು ಫಸ್ಟು ಸೀದಾದಲ್ಲಿ ಹಾಕ್ಕೋಬೇಕು. ಸೀದಾ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ನಾವು ಲೈನಿಂಗ್ ಇಟ್ಕೊಂಡು ಅದನ್ನು ಈಗ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ನೋಡಿ, ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ನಾನು ಇದಕ್ಕೆ ಪೈಪಿಂಗ್ ಕೊಡಲ್ಲ, ಎಮ್ಮಿಂಗು ಮಾಡಲ್ಲ. ಬ್ಯಾಕ್ ನೆಕ್ಗೆ ಸೇಮ್ ಫ್ರಂಟ್ ನೆಕ್ಕು ಇದೇ ಥರನೇ ನಾನು ಸ್ಟಿಚ್ ಮಾಡ್ತೀನಿ. ಈಸಿ ಮೆಥಡಲ್ಲಿ ಇದನ್ನು ಹೊಲಿಯೋದು. ಆದರೆ ಬೇಗನೂ ಆಗೋಗುತ್ತೆ, ಸ್ಟಿಚಿಂಗು ಬೇಗ ಮುಗಿಯುತ್ತೆ ಈ ಥರ ಬ್ಲೌಸು. ನೋಡಿ, ಸೇಮ್ ಅದನ್ನು ಆ ಥರ ಇಟ್ಕೊಂಡಿದ್ದೀನಲ್ಲ, ಇದನ್ನು ಇದೇ ಥರನೇ ನಾನು ಸ್ಟಿಚ್ ಮಾಡ್ತೀನಿ. ನೀವು ಹೊಸ್ದಾಗಿ ನಾನು ಪಿನ್ ಏನು ಮಾಡಲ್ಲ, ಆದರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಪಿನ್ ಮಾಡಿದ್ದೀನಿ ಅಷ್ಟೇ. ಇದನ್ನು ನಾನಾದರೆ ಹಂಗೆ ಇಟ್ಕೊಂಡು ನಾನು ಸ್ಟಿಚಿಂಗ್ ಮಾಡಿಬಿಡ್ತೀನಿ. ನನಗೆ ರೂಢಿ ಆಗಿಬಿಟ್ಟಿದೆ ಆ ಥರ. ನೋಡಿ, ನೀವು ಹೊಸ್ದಾಗಿ ಯಾರಾದರೂ ಕಲಿಯೋರಿದ್ದರೆ ಈ ಥರ ಪಿನ್ ಮಾಡ್ಕೊಂಡು ಇಟ್ಕೊಂಡಿದ್ದು, ಅದನ್ನು ಲೈನಿಂಗು ಮಾತ್ರ ನಾವು ಎಷ್ಟು ರೌಂಡ್ ನಮಗೆ ಎಷ್ಟು ಬೇಕೋ ಅದಷ್ಟೇ ತೆಗಿಬೇಕು. ಫ್ಯಾಬ್ರಿಕ್ಕನ್ನು ಅದನ್ನು ತೆಗಿಬಾರ್ದು, ಬರೀ ಲೈನಿಂಗ್ ಪೀಸ್ನ ಮಾತ್ರ ಕಟಿಂಗ್ ಮಾಡ್ಕೋಬೇಕು. ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ, ಬಟ್ಟೆ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬರೀ ನನಗೆ ಎಷ್ಟು ಬೇಕು ಅಷ್ಟು ರೌಂಡು ನಾನು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಲೈನಿಂಗ್ ಪೀಸನ್ನು, ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನೆಲ್ಲ ಪಿನ್ನಲ್ಲೂ ರಿಮೂವ್ ಮಾಡಿದ್ದೀನಿ. ಏನು ಅಂತಂದರೆ, ಈ ಬಟ್ಟೆ ಸ್ಮೂತಾಗಿರುತ್ತೆ ತೀರಾ. ಆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಕ್ಕೆ ಕೆಲವ್ರ ಕೈಯಲ್ಲಿ ಅದನ್ನು ಕಷ್ಟ ಅನ್ನಿಸ್ಬೋದು, ಹೊಸ್ದಾಗಿ ಕಲಿಯೋರಿಗೆ. ನಾನು ಹಂಗೆ ಸ್ಟಿಚ್ ಮಾಡ್ತೀನಿ, ಆದರೆ ಈಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಅದನ್ನು ಪಿನ್ ಮಾಡಿಕೊಂಡು ಯಾವ ಥರ ಪಿನ್ ಮಾಡ್ಕೊಬೇಕು ಅಂತ. ಯಾಕಂದರೆ ತೀರಾ ತೆಳ್ಳಗಿರೋ ಬಟ್ಟೆ ಆಗೋಲ್ಲ. ನೋಡಿ, ಆ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ಮತ್ತೆ ಈ ಥರ ನ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಮಾಡಿಕೊಂಡು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಈ ಥರ ಪೀಸನ್ನೆಲ್ಲ ಹಿಂಗೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ಈಗ ನೋಡಿ ಕಿನ್ನರಿ ಹಾಕ್ಕೊಂಬರ್ಬೇಕು. ಲೈನಿಂಗ್ ಪೀಸು, ಫ್ಯಾಬ್ರಿಕ್ ಪೀಸು ಸೇಮ್ ಇಟ್ಕೊಂಡು ಅದನ್ನು ಫುಲ್ಲು ಇಟ್ಕೊಳಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ದೂರನೇ ಇಟ್ಕೊಂಡು ಅದನ್ನು ಕಿನ್ನರಿ ಹಾಕ್ಕೊತ ಬರಬೇಕು. ರೌಂಡು ಫುಲ್ಲು ನಿಧಾನಕ್ಕೆ. ಯಾಕಂತಂದರೆ ಅದು ಸ್ಮೂತಾಗಿರುತ್ತೆ ಬಟ್ಟೆ, ಅದನ್ನು ನಾವು ಒಂದೇ ಸಮನೆ ಹಾಕ್ಕೊಂಬರೋದಕ್ಕಾಗಲ್ಲ. ಸ್ವಲ್ಪ ದೂರನೇ ನಾವನ್ನ ನೀಟಾಗಿ ಇಟ್ಕೊಂಡು ಲೈನಿಂಗು ಫ್ಯಾಬ್ರಿಕ್ ಒಂದೇ ಸಮ ಇಟ್ಕೊಂಡು ಕಿನ್ನರಿ ಹಾಕ್ಕೊತ ಬರಬೇಕು. ಕಿನ್ನರಿ ಹಾಕ್ಕೊಂಡು ಬಂದಿದ್ದಾದಮೇಲೆ ಮತ್ತು ಡೌನಲ್ಲೂ ಅಷ್ಟೇ ಬ್ಯಾಕು ನೋಡಿ ಸೇಮ್ ಇಲ್ಲೂ ಅಷ್ಟೇ ಫ್ಯಾಬ್ರಿಕ್ಕು ಲೈನಿಂಗನ್ನು ಸಮ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡಬೇಕು. ಕಿನ್ನರಿ ಹಾಕ್ಬೇಕು ಇಲ್ಲೂ. ನೋಡಿ, ಈಗ ಪೈಪಿಂಗು ಇಲ್ಲ, ಈ ಕಡೆ ಎಮ್ಮಿಂಗೂ ಇಲ್ಲ, ಬ್ಯಾಕ್ ಪಾರ್ಟು ಬೇಗನೆ ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾಯಿರ್ತೀನಿ. ಮತ್ತು ಎಕ್ಸ್ಟ್ರಾ ಮೋಟಿವೇಶನ್ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಹೂವು ಕಟ್ಟೋದಾಗಲಿ, ಕುಚ್ಚು ಹಾಕ್ತೀನಿ, ಮತ್ತು
ಮ್ಯಾಟ್ ಹಾಕ್ತೀನಿ, ಪ್ರತಿಯೊಂದು ನಾನು ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ನೋಡ್ತಾ ಇರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟ್ ಮೂಲಕ ನನಗೆ ಏನಾದರೂ ತಿಳಿಸೋ ಹಾಗಿದ್ರೆ ತಿಳಿಸಿ. ನೋಡಿ ಎಷ್ಟು ಬ್ಯಾಕ್ ಪಾರ್ಟನ್ನು ಈಸಿ ಮೆಥಡಲ್ಲಿ ಹೆಂಗೆ ಬೇಗ ಸ್ಟಿಚ್ ಮಾಡೋದು ಅಂತ ನೋಡೋದಲ್ಲ. ಇದು ಒಂದು ನನ್ನ ಚಿಕ್ಕ ಕಿರು ಪರಿಚಯ. ಇಷ್ಟಿಗೆ ನನ್ನ ವಿಡಿಯೋ ಎಂಡ್ ಆಗ್ತಿದೆ. ಎಲ್ಲರಿಗೂ ಥ್ಯಾಂಕ್ಸ್. ನೋಡಿರೋರಿಗೆಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.